ನ್ಯೂಸ್ 16 ಡಿಜಿಟಲ್ಗೆ ಸುಸ್ವಾಗತ. ಕಾಂಗ್ರೆಸ್ ಸರ್ಕಾರ ರಚನೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡದೆ ವಂಚಿಸಿದೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿಐ ಬ್ಯಾಂಗ್ಳೂರ್ ದಕ್ಷಿಣ ಜಿಲ್ಲಾ ಸಮಿತಿ ವತಿಯಿಂದ ಕರ್ನಾಟಕದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ವಿರೋಧಿ ಧೋರಣೆಯ ವಿರುದ್ಧ ತೀವ್ರ ವಿರೋಧ ವ್ಯಕ್ತಪಡಿಸುತ್ತದೆ. ಇತ್ತೀಚೆಗೆ ಮುಖ್ಯಮಂತ್ರಿ ಬದಲಾವಣೆಯೊಂದಿಗೆ ಸಚಿವ ಸಂಪುಟ ಪುನರ್ರಚನೆ ಮಾಡಲಾಗಿದೆ. ಈ ಸಂಪುಟದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಅತ್ಯಂತ ಕನಿಷ್ಠ ಪ್ರಾತಿನಿಧ್ಯ ನೀಡಲಾಗಿದೆ. ಕೇವಲ ಒಂದು ಸಚಿವ ಸ್ಥಾನ ಮಾತ್ರ ನೀಡಿ ಮುಸ್ಲಿಂ ಸಮುದಾಯವನ್ನು ಉದ್ದೇಶಪೂರ್ವಕವಾಗಿ ಕಡೆಗಣಿಸಲಾಗಿದೆ. ರಾಜ್ಯದಲ್ಲಿ ಗಣನೀಯ ಸಂಖ್ಯೆಯಲ್ಲಿರುವ ಮುಸ್ಲಿಂ ಸಮುದಾಯಕ್ಕೆ ಯಾವುದೇ ಮನ್ನಣೆ ನೀಡಿದ ರೀತಿಯಲ್ಲಿ ಸಂಪುಟ ರಚನೆಯಾಗಿದೆ. 2023 ಚುನಾವಣೆಯಲ್ಲಿ ಕರ್ನಾಟಕದ ಅತಿದೊಡ್ಡ ಸಮುದಾಯವಾದ ಮುಸ್ಲಿಂ ಸಮುದಾಯವು ಸುಮಾರು 93% ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತಂದ ಅತಿದೊಡ್ಡ ಬೆಂಬಲಿಗ ಸಮುದಾಯವಾಗಿದೆ. ಆದರೆ ಅಧಿಕಾರಕ್ಕೆ ಬಂದ ಬಳಿಕ ಈ ಅತಿದೊಡ್ಡ ಸಮುದಾಯಕ್ಕೆ ಯಾವುದೇ ಸೂಕ್ತ ಮನ್ನಣೆ ಅಥವಾ ಪ್ರಾತಿನಿಧ್ಯ ನೀಡದೆ ವಂಚಿಸಲಾಗಿದೆ ಎಂದು ಎಸ್ಡಿಪಿಐ ರಾಜ್ಯ ಕಾರ್ಯದರ್ಶಿ ರಿಯಾಜ್ ಕಡಂಬು ಆರೋಪಿಸಿದ್ದಾರೆ. ಇದೇ ಸಂಪುಟದಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಹೆಚ್ಚು ಸಚಿವ ಸ್ಥಾನಗಳನ್ನು ನೀಡಲಾಗಿದೆ. ಲಿಂಗಾಯತ್ ಸಮುದಾಯಕ್ಕೆ ಗಣನೀಯ ಪ್ರಾತಿನಿಧ್ಯ ನೀಡಲಾಗಿದೆ. ಇತರ ಸಮುದಾಯಗಳಿಗೂ ಹೆಚ್ಚು ಸ್ಥಾನಗಳನ್ನು ಕೊಡಲಾಗಿದೆ. ಆದರೆ ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಒಂದು ಸಚಿವ ಸ್ಥಾನ ಕೊಟ್ಟು ಅವಮಾನಿಸಲಾಗಿದೆ ಅವರು ಆರೋಪಿಸಿದ್ದರು. ಇದು ಕಾಂಗ್ರೆಸ್ ಪಕ್ಷದ ಮುಸ್ಲಿಂ ವಿರೋಧಿ ಮನೋಭಾವವನ್ನು ಸ್ಪಷ್ಟವಾಗಿ ಬಯಲು ಮಾಡುತ್ತಿದೆ. ಅಧಿಕಾರಕ್ಕೆ ಬಂದು 3 ವರ್ಷಗಳು ಕಳೆದರೂ ಮುಸ್ಲಿಂ ಸಮುದಾಯಕ್ಕೆ ನೀಡಿದ ಎಲ್ಲ ಚುನಾವಣಾ ಭರವಸೆಗಳನ್ನು ಕಾಂಗ್ರೆಸ್ ಸರ್ಕಾರ ಈಡೇರಿಸಿಲ್ಲ. ಹಿಜಾಬ್ ಬ್ಯಾನ್ ಅನ್ನು ತಕ್ಷಣ ಹಿಂಪಡೆಯುವುದಾಗಿ ಭರವಸೆ ನೀಡಿದ್ದ ಸರ್ಕಾರ 3 ವರ್ಷವೂ ಹಿಂಪಡೆಯದೆ ಸಿಇಟಿ ಪರೀಕ್ಷೆ ಸೇರಿದಂತೆ ವಿವಿಧ ಪರೀಕ್ಷಾ ಸಂದರ್ಭಗಳಲ್ಲಿ ಮೇಲ್ವರ್ಗದವರ ಜನಿವಾರದ ವಿಚಾರ ಸಮಸ್ಯೆ ಎದುರಾದಾಗ ಮೇಲ್ವರ್ಗವನ್ನು ಸಮಾಧಾನ ಪಡಿಸಲು ಜನಿವಾರ ಪರ ನಿಲ್ಲಬೇಕಾಗಿ ಬಂದಾಗ ಹಿಜಾಬ್ ನಿಷೇಧವನ್ನು ಹಿಂಪಡೆಯಲಾಗಿದೆ. ಇದು ಮುಸ್ಲಿಂ ಯುವತಿಯರ ಶಿಕ್ಷಣ ಹಕ್ಕು ಮತ್ತು ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ನೇರ ದಾಳಿಯಾಗಿದ್ದರೂ ಅಧಿಕಾರಕ್ಕೆ ಬಂದ ತಕ್ಷಣದಲ್ಲಿ ಸರ್ಕಾರ ಸ್ಪಂದಿಸದೆ ಅನ್ಯಾಯ ಮಾಡಿದೆ. 2B ವರ್ಗಕ್ಕೆ ಸೂಕ್ತ ಮೀಸಲಾತಿ ಜಾರಿಗೊಳಿಸದೆ ಮುಸ್ಲಿಂ ಯುವಕರ ಭವಿಷ್ಯವನ್ನು ಅನಿಶ್ಚಿತಗೊಳಿಸುತ್ತಿದೆ. ಎಸ್ಡಿಪಿಐ ಬ್ಯಾಂಗ್ಳೂರು ದಕ್ಷಿಣ ಜಿಲ್ಲಾ ಸಮಿತಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವು ಮುಸ್ಲಿಂ ಸಮುದಾಯಕ್ಕೆ ಸೂಕ್ತ ರಾಜಕೀಯ ಪ್ರಾತಿನಿಧ್ಯ ನೀಡಬೇಕು, ಉಪಮುಖ್ಯಮಂತ್ರಿ ಹುದ್ದೆ ನೀಡಬೇಕು, 2B ಮೀಸಲಾತಿ ಜಾರಿಗೊಳಿಸಬೇಕು ಮತ್ತು ಎಲ್ಲ ಸಮುದಾಯಗಳಿಗೂ ಸಮಾನ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸುತ್ತಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಎಸ್ಡಿಪಿಐ ರಾಜ್ಯ ಮತ್ತು ಜಿಲ್ಲಾ ಮುಖಂಡರು ಉಪಸ್ಥಿತರಿರುವರು. बन्नी इस सुद्दी नोडोना। सबसे पहले आज जो यहाँ पर सोशल डेमोक्रेटिक पार्टी ऑफ इंडिया बैंगलोर साउथ डिस्ट्रिक्ट की जानिब से एक प्रेस कॉन्फ्रेंस बुलाया गया है। उसके अंदर हमारे सोशल डेमोक्रेटिक पार्टी ऑफ इंडिया के स्टेट सेक्रेटरी जनाब रियाज कड़म्बू साहब का मैं आकर वेलकम करता हूँ और साथ ही साथ हमारे डिस्ट्रिक्ट के जनरल सेक्रेटरी जनाब शेख तबरेज का भी आकर मैं वेलकम करता हूँ और साथ ही साथ हमारे डिस्ट्रिक्ट मेंबर जनाब सैयद महबूब का भी मैं वेलकम करता हूं और साथ ही साथ हमारे डिस्ट्रिक्ट मेंबर जनाब शेख बाबाजान साहब का भी मैं वेलकम करता हूं और आए हुए तमाम प्रेस और मीडिया के हजरात का भी मैं दिल की गहराइयों से वेलकम करते हुए आगे की कार्रवाई के लिए मैं गुजारिश करता हूं हमारे रियाज कड़म्बू साहब को कि आप लोगों के सामने आकर अपना एजेंडा और ये रखें। ಒಂದು ಕಾರ್ಯಕ್ರಮದ ಭಾಗವಾಗಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಮುಖ್ಯವಾಗಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಕರ್ನಾಟಕದಲ್ಲಿ ಸಿಎಂ ಅವರ ಬದಲಾವಣೆ ಆಗಿದೆ, ಮುಖ್ಯಮಂತ್ರಿ ಅವರ ಬದಲಾವಣೆ ಆಗಿದೆ. ಡಿಕೆಶಿ ಅವರು ಇಲ್ಲಿಯ ಮುಖ್ಯಮಂತ್ರಿಯಾಗಿ ಹೊಸ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಆ ಸಂದರ್ಭದಲ್ಲಿ ಈಗಾಗಲೇ ರಚನೆಯಾದಂತಹ ಸಚಿವ ಸಂಪುಟ ಏನಿದೆ ಇದರಲ್ಲಿ ಸೂಕ್ತವಾದಂತಹ ರಾಜಕೀಯ ಪ್ರಾತಿನಿಧ್ಯ ಮುಸ್ಲಿಂ ಸಮುದಾಯಕ್ಕೆ ಸಿಗಲಿಲ್ಲ ಅನ್ನುವಂತಹ ಒಂದು ವರದಿ ನಮ್ಗೆಲ್ಲರಿಗೂ ಕೂಡ ತಿಳಿದಿರುವಂತಹ ವಿಚಾರ. ಈ ಒಂದು ಕಾಂಗ್ರೆಸ್ ಸರ್ಕಾರದ ಈ ಒಂದು ಅಲ್ಪಸಂಖ್ಯಾತ ವಿರೋಧಿ ನಡೆ ಏನಿದೆ ಇದನ್ನ ಪ್ರಥಮವಾಗಿ ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ಖಂಡಿಸ್ತಾ ಇದ್ದೇವೆ. ನಮ್ಗೆ ಗೊತ್ತಿದೆ, ಈಗಾಗಲೇ ಇವರು ನೀಡಿದಂತಹ ಪ್ರಾತಿನಿಧ್ಯವನ್ನು ನೋಡಿದ್ರೆ ಸಚಿವ ಇದರಲ್ಲಿ ಲಿಂಗಾಯತ್ ಅವರಿಗೆ ಕೊಟ್ಟಿದ್ದಾರೆ, ಒಕ್ಕಲಿಗರಿಗೆ ಕೊಟ್ಟಿದ್ದಾರೆ. ಅದೇ ಸಂದರ್ಭದಲ್ಲಿ 93% ಓಟನ್ನು ನೀಡಿಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತಂದಂತಹ ಮುಸ್ಲಿಂ ಸಮುದಾಯ ಏನಿದೆ ಈ ಸಮುದಾಯಕ್ಕೆ ಯಾವ ರೀತಿಯ ಪ್ರಾತಿನಿಧ್ಯವನ್ನು ಕೊಡಬೇಕಿತ್ತು ಅದನ್ನು ಕೊಡ್ಲೇ ಇಲ್ಲ. ಮೊದಲನೇದಾಗಿ ರಾಜ್ಯದಲ್ಲಿ ಈ ಬದಲಾವಣೆ ಆಗುವಂತಹ ಸಂದರ್ಭದಲ್ಲಿ
ಉಪಮುಖ್ಯಮಂತ್ರಿ ಸ್ಥಾನ ಮುಸ್ಲಿಂ ಸಮುದಾಯಕ್ಕೆ ಕೊಡ್ಬೇಕನ್ನುವಂತ ದೊಡ್ಡ ಕೂಗು ಬಂದಿತ್ತು. ಅದರಲ್ಲಿ ಅದನ್ನ ಇಲ್ಲದಾಗಿಸಲಿಕ್ಕೆ ಏನೆಲ್ಲ ಪ್ರಯತ್ನವನ್ನ ಇಲ್ಲಿ ಮಾಡಿದ್ರು, ಅದರಿಂದ ಏನೆಲ್ಲ ಆಯ್ತು ಅನ್ನುವಂತ ಚರ್ಚೆ ನಾವು ದಿನನಿತ್ಯ ನೋಡ್ತಾ ಇದ್ದೇವೆ. ಆಗಿದ್ರೂ ಕೂಡ ಮತ್ತೆ ಮತ್ತೆ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಮಾಡಿಕೊಂಡು, ಮುಸ್ಲಿಂ ಸಮುದಾಯಕ್ಕೆ ದೋಖಾ ಮಾಡಿಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ. ಎಲ್ಲ ವಿಚಾರದಲ್ಲೂ ನಾವು ಈ ಸಮುದಾಯ ಭರವಸೆ ಇಟ್ಟುಕೊಂಡು ಮತವನ್ನ ನೀಡಿಕೊಂಡು, ಓಟನ್ನ ನೀಡಿಕೊಂಡು ಇವರನ್ನ ಅಧಿಕಾರಕ್ಕೆ ತಂದಿತ್ತು, ಬಿಜೆಪಿಯನ್ನ ಧೂಳಿಪಟ ಮಾಡಿತ್ತು. ಆ ಸಂದರ್ಭದಲ್ಲಿ ಟೋಬಿ ಮೀಸಲಾತಿಯನ್ನ ಕೊಡ್ತೇವೆ ಅಂತ ಹೇಳಿದ್ರು ಕೊಡ್ಲಿಲ್ಲ, ಹಿಜಾಬ್ ಅನ್ನ ಕೊಡ್ತೇವೆ ಅಂತ ಹೇಳಿದ್ರು 3 ವರ್ಷ ಕಳೆದು ಯಾವಾಗ ನೀಟ್ ಮತ್ತು ಸಿಇಟಿ ಸಂದರ್ಭದಲ್ಲಿ ಮೇಲ್ವರ್ಗದವರ ಜನಿವಾರದ ಸಮಸ್ಯೆ ಬಂತು, ಆವಾಗ ಅನಿವಾರ್ಯವಾಗಿ ಆ ಜನಿವಾರವನ್ನ ಅವರಿಗೆ ಸಮಾಧಾನ ಪಡಿಸುವ ಸಂದರ್ಭದಲ್ಲಿ ಹಿಜಾಬ್ ಅನ್ನು ತಂದ್ರು. ಆ ಹಿಜಾಬ್ ಅನ್ನು ತಂದ ನಂತರವೂ ಕೂಡ 16,000 ಏನು ವಿದ್ಯಾರ್ಥಿಗಳಿದ್ರು ಅನ್ಯಾಯಕ್ಕೊಳಗಾದವರು, ಅವರಿಗೆ ನ್ಯಾಯವನ್ನು ಕೊಡುವಂತ ಯಾವುದೇ ಒಂದು ಉದ್ದೇಶವನ್ನು ಇವರು ಇಟ್ಟುಕೊಂಡಿಲ್ಲ. ಇಂತಹ ಸಂದರ್ಭದಲ್ಲಿ ಇಲ್ಲಿ ಈ ಮುಸ್ಲಿಂ ಸಮುದಾಯ ಪರ್ಯಾಯ ರಾಜಕೀಯವನ್ನ ಆಯ್ಕೆ ಮಾಡಿಕೊಳ್ಬೇಕಂತ SDP ಬಹಳಷ್ಟು ವರ್ಷಗಳಿಂದ ಇಲ್ಲಿ ಹೇಳಿ ಬರ್ತಾ ಇದೆ. ಆದ್ರೆ ಮುಂದಿನ ದಿನಗಳಲ್ಲಿ ನಾವು ಇದನ್ನ ಜನರ ಬಳಿ ಇಡ್ತಾ ಇದ್ದೇವೆ, ಜನರೊಡನೆ ಇದನ್ನ ನಾವು ವಿಚಾರ ವಿನಿಮಯ ಮಾಡ್ತೇವೆ, ಜಾಗೃತಿಯನ್ನು ಮೂಡಿಸ್ತೇವೆ. ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಮುಸ್ಲಿಂ ಸಮುದಾಯಕ್ಕೆ ಸೂಕ್ತವಾದಂತಹ ರಾಜಕೀಯ ಪ್ರಾತಿನಿಧ್ಯ ಸಿಗುವುದಿಲ್ಲ ಅನ್ನೋದಕ್ಕೆ ಈಗ ಕಾಂಗ್ರೆಸ್ ನಡೆಸ್ತಾ ಇರುವಂತಹ ಪ್ರಸ್ತುತ ನಡೀತಿರುವಂತಹ ಚಟುವಟಿಕೆಯಲ್ಲಿ ನಿಮಗೆ ನಿದರ್ಶನ ಅನ್ನೋದನ್ನ ಜನರಿಗೆ ನಾವು ಮನವರಿಕೆ ಮಾಡ್ತೇವೆ. ಹಾಗಾಗಿ ಈ ಕುರಿತು ಹೆಚ್ಚಿನ ಚರ್ಚೆಗಳು ಸಮುದಾಯದ ಕೂಡ ನಡೀಬೇಕಾಗಿದೆ, ಅದನ್ನ ನಾವು ಕೂಡ ನಡೆಸ್ತಾ ಇದ್ದೇವೆ. ಅದೇ ರೀತಿ ನಿಮ್ಗೆ ಗೊತ್ತಿದೆ, GBA ಚುನಾವಣೆ ಈಗಾಗಲೇ 12 ವರ್ಷದಷ್ಟಾಯ್ತು ಇಲ್ಲಿ ಚುನಾವಣೆ ಆಗದೆ. ಒಂದು ಟರ್ಮ್ ಮುಗಿಸಿ ಈಗ 7 ವರ್ಷ ಆಗ್ತಾ ಬಂತು. ಈ GBA ಚುನಾವಣೆಯನ್ನ ಯಾಕೆ ಕಾಂಗ್ರೆಸ್ ಸರ್ಕಾರ ಮಾಡ್ಲಿಕ್ಕೆ ಇಷ್ಟೊಂದು ತಡಕಾಗ್ತಾ ಇದೆ ಅಂತ ಗೊತ್ತಿಲ್ಲ. ಹಲವು ಬಾರಿ ಸುಪ್ರೀಂ ಕೋರ್ಟ್ ನಿರ್ದೇಶನ ಮಾಡಿದ್ರು ಕೂಡ ಪ್ರತಿ ಸಂದರ್ಭದಲ್ಲಿ ಅದನ್ನ ಗಾಳಿಗೆ ತೂರಿ ಏನಾದ್ರೂ ಒಂದು ಕಾರಣವನ್ನ ನೀಡಿ ಇವರ ಚುನಾವಣೆ ನಡೆಸ್ತಾ ಇಲ್ಲ. ಇಲ್ಲಿ ಯಾಕೆ ವಿರೋಧ ಪಕ್ಷಗಳು ಕೂಡ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಎಲ್ಲಾ MLAಗಳಿಗೆ ಈ ಚುನಾವಣೆ ಆಗದಿದ್ರೆ ಲಾಭ ಇದೆ. ಇದರಿಂದ ನಷ್ಟಕ್ಕೊಳಗಾಗುವವರು ಯಾರು? ಜನಸಾಮಾನ್ಯರು. ಅಭಿವೃದ್ಧಿ ಕಾಣ್ತಾ ಇಲ್ಲ, ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ, ಯಾವುದೇ ಸಮಸ್ಯೆಗಳನ್ನ ಹೋಗಿ ಹೇಳಲಿಕ್ಕೆ ಇಲ್ಲಿ ಕೌನ್ಸಿಲರ್ಗಳಿಲ್ಲ, MLAಗಳು ಮಾತನಾಡಲಿಕ್ಕೆ ಸಿಗ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ನಾವು ಬಹಳ ಮುಕ್ತವಾಗಿ ಹೇಳ್ತಾ ಇರುವಂತಹದ್ದು, ಮುಂದಿನ ಚುನಾವಣೆಯಲ್ಲಿ SDP ಅಂತೂ ಎಲ್ಲಾ ವಾರ್ಡ್ಗಳಲ್ಲಿ ಸ್ಪರ್ಧೆ ಮಾಡುವಂತ ಎಲ್ಲಾ ತಯಾರಿಯನ್ನು ನಡೆಸಿದೆ. ಈಗಾಗಲೇ ನಮ್ಮಲ್ಲಿ ಅಭ್ಯರ್ಥಿಗಳ ಸೆಲೆಕ್ಷನ್ ಪ್ರೊಸೀಜರ್ ನಡೀತಾ ಇದೆ, ಎಲ್ಲವೂ ಕೂಡ ಆಲ್ಮೋಸ್ಟ್ ಮುಗಿದಿದೆ. ನಮ್ದು ನಾವು ಚುನಾವಣೆಗೆ ರೆಡಿಯಾಗಿ ನಿಂತಿದ್ದೇವೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಈಗ ಡೈರೆಕ್ಷನ್ ಏನಿದೆ ಆ ಡೈರೆಕ್ಷನ್ ಮೇಲೆ ಅದೇ ಸಂದರ್ಭದಲ್ಲಿ ಇನ್ನು ಕಾರಣ ಹೇಳದೆ ಚುನಾವಣೆಯನ್ನು ನಡೆಸಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಬೇಕು. ಚುನಾವಣಾ ಆಯೋಗವು ಕೂಡ ಇದಕ್ಕೆ ಬೇಕಾದಂತೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು. ಇಲ್ಲದಿದ್ರೆ ಜನರು ಹೆಚ್ಚು ಪರಿತಪಿಸುವಂತ ಒಂದು ಅನಿವಾರ್ಯತೆ ಸೃಷ್ಟಿಯಾಗ್ತದೆ. ಈಗಾಗಲೇ ಮಳೆಗಾಲ ಬರ್ತಾ ಇದೆ, ಬಹಳಷ್ಟು ತೊಂದರೆಗಳನ್ನ ಕಳೆದ 2 ಮಳೆಗಾಲದಲ್ಲಿ ಇಲ್ಲಿಯ ಜನರು ಅನುಭವಿಸಿದ್ದಾರೆ. ಇದೊಂದು ಮೆಟ್ರೋ ಸಿಟಿ, ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು GBA ಚುನಾವಣೆಯನ್ನ ಈಗೇನು ಸುಪ್ರೀಂ ಕೋರ್ಟ್ ನೀಡಿದಂತಹ ಸಮಯದಲ್ಲೇ ಮಾಡಿ ಮುಗಿಸಲಿಕ್ಕೆ ಸರ್ಕಾರ ತಯಾರಾಗಬೇಕು ಅಂತೇಳಿ ನಾವು ಬಹಳ ಮುಕ್ತವಾಗಿ ಹೇಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ದ್ವೇಷ ಭಾಷಣಗಾರರ ಏನು ಗಲಭೆಕೋರ ಮುತಾಲಿಕರಂತವರ ಮೇಲಿನ ಕೇಸನ್ನು ಏನು ಹಿಂಪಡೆದಿದ್ದಾರೆ, ಚೈತ್ರ ಕುಂದಾಪುರ ಆಗಿರ್ಬೋದು, ಯತ್ನಾಳ್ ಆಗಿರ್ಬೋದು, ಅಥವಾ ಆಂದೋಲನ ಸ್ವಾಮಿ ಆಗಿರ್ಬೋದು, ಇಂಥವರ ಕೇಸನ್ನ ಹಿಂಪಡೆಯುವ ಮೂಲಕ ಮತ್ತೆ ಇಲ್ಲಿ ಗಲಭೆಯನ್ನು ಸೃಷ್ಟಿಸಲಿಕ್ಕೆ ಇವರಿಗೆ ಅವಕಾಶ ಮಾಡಿಕೊಟ್ಟಂತ ಒಂದು ನಡೆಯಾಗಿದೆ ಅವರ ಕೇಸನ್ನ ಹಿಂಪಡೆದಿರುವಂತದ್ದು. ಅದೇ ಸಂದರ್ಭದಲ್ಲಿ ಹಲವು ಅಮಾಯಕರು ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಬಿಜೆಪಿಯ ಷಡ್ಯಂತ್ರದಿಂದಾಗಿ ಮಾಡಿದ ತಪ್ಪಿಗೆ ಜೈಲು ಶಿಕ್ಷೆ ಅನುಭವಿಸುವವರಂತೂ ಇದ್ದಾರೆ. ಅದು DJ KJ ವಿಚಾರ ಆಗಿರ್ಬೋದು, ಹಲವು ವಿಚಾರಗಳಲ್ಲಿ. ಹಾಗಾಗಿ ಅಂತ ಅಮಾಯಕರನ್ನು ಹೊರಗಡೆ ತರುವ ಬದಲು ಸಂಘ ಪರಿವಾರದ ಏನು ಕೋಮುವಾದಿ ಗಲಭೆಕೋರ ನಾಯಕರನ್ನ ಮೆಚ್ಚಿಸುವಂತ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಇಳಿದಿರುವಂತಹದ್ದು ಖಂಡನೀಯ. ಅದನ್ನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಇಂತಹ ವಿಚಾರಗಳನ್ನು ಇಟ್ಟುಕೊಂಡು ಜನರನ್ನ ಜಾಗೃತಿ ಮೂಡಿಸಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಈ ಸರ್ಕಾರ ಬದಲಾಗದೆ ಹೋದ್ರೆ, ಈ ಸರ್ಕಾರ ಜನಪರವಾದಂತಹ ಚಿಂತನೆಗಳನ್ನ ಮಾಡದೆ ಹೋದ್ರೆ ತಕ್ಕ ಪ್ರತಿಕ್ರಿಯೆಯನ್ನು ನಾವು ಮಾಡಲಿಕ್ಕೆ ತಯಾರಿದ್ದೇವೆ.